ಅಪಾಯದಲ್ಲಿದೆ ಕೋಲಾರದ ಪಾಲಾರ್ ಡ್ಯಾಂ. ಬೇತಮಂಗಲದ ಪಾಲಾರ್ ಕೆರೆಗೆ ಕಟ್ಟಿರುವಂತ ಅಣೆಕಟ್ಟು, ಅಲ್ಲಿ ಡ್ಯಾಂನ 19ನೇ ಪಿಲ್ಲರ್ನಲ್ಲಿ ದೊಡ್ಡದೊಂದು ಬಿರುಕು ಕಾಣಿಸಿಕೊಂಡಿದೆ. ಈ ಹಿಂದೆ ಈ ಬಗ್ಗೆ ನಾವು ನ್ಯೂಸ್ 18ನಲ್ಲಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೂ ಇದೆ ವಿಷಯ. ಆದರೂ ಕೂಡ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಇವರು ವಹಿಸ್ತಾ ಇಲ್ಲ, ಎಚ್ಚೆತ್ತುಕೊಳ್ತಾ ಇಲ್ಲ. ಇದರಿಂದಾಗಿ ಡ್ಯಾಂಗೆ ಕಂಟಕ ಎದುರಾಗಿದೆ. ಪಿಲ್ಲರ್ ಕುಸಿದು ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವಂತ ಆತಂಕ ಸದ್ಯಕ್ಕೆ ಮನೆ ಮಾಡಿದೆ. 16 ವರ್ಷಗಳಿಂದ ಡ್ಯಾಂ ದುರಸ್ತಿಯನ್ನೇ ಮಾಡಿಲ್ಲ. ನಗರ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತೇಳಿ ಸ್ಥಳೀಯರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಇನ್ನೂ 3 ದಿನಗಳ ಕಾಲ ಭಾರೀ ಮಳೆ ಆಗುತ್ತೆ ಅಂತೇಳಿ ಮುನ್ಸೂಚನೆ ಇದೆ. ಒಳ ಹರಿವು ಹೆಚ್ಚಾದ್ರೆ ಹೊರಹರಿವು ಹೆಚ್ಚಾಗುತ್ತೆ, ಸ್ವಾಭಾವಿಕ ಅದು. ಆಗ ಡ್ಯಾಂ ಪಿಲ್ಲರ್ ಮತ್ತಷ್ಟು ಬಿರುಕು ಬಿಡುವಂತ ಸಾಧ್ಯತೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಮನವಿ ಮಾಡಿದ್ರು ಕೂಡ ದುರಸ್ತಿ ಮಾಡಿಸಿಲ್ಲ. ಅಂದಹಾಗೆ ಇದು ಬ್ರಿಟಿಷರ ಕಾಲದಲ್ಲಿ KGF ಚಿನ್ನದ ಗಣಿಗೆ ನೀರು ಪೂರೈಸಲು ನಿರ್ಮಾಣ ಮಾಡಿದಂತ ಡ್ಯಾಂ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ಈಗ ದೊಡ್ಡದೊಂದು ಬಿರುಕನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. 19ನೇ ಗೇಟ್ನಲ್ಲಿ ದೊಡ್ಡ ಬಿರುಕು ಇದೆ, ಕ್ರಸ್ಟ್ ಗೇಟ್ನಲ್ಲಿ. ಈಗ ಮಳೆ ಬೇರೆ ಜಾಸ್ತಿ ಆಗುತ್ತೆ 3 ದಿನ ಆ ಭಾಗದಲ್ಲಿ ಅಂತ ಹೇಳಿರೋದ್ರಿಂದ ಒಳಹರಿವು ಹೆಚ್ಚಾಗುತ್ತೆ, ಹೊರಹರಿವು ಹೆಚ್ಚಾಗುತ್ತೆ. ಅಕಸ್ಮಾತ್ ಇದು ಕೊಚ್ಕೊಂಡು ಹೋದ್ರೆ ಮುಂದೆ ಗತಿ ಏನು ಅಂತೇಳಿ ಗ್ರಾಮಸ್ಥರಿಗೆ ಆತಂಕ ಇದೆ. ಹಿಂದೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ನಮ್ಮ ಸಮಸ್ಯೆ ಬಗ್ಗೆ ಅವರು ಪರಿಹಾರನೇ ಕೊಡ್ತಾ ಇಲ್ಲ ಅಂತೇಳಿ ಜನ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಲ್ಲರು ಕ್ರ್ಯಾಕ್ ಬಿಟ್ಟಿದೆ. ಏನು ಈ ಗೇಟ್ ಇದೆ, ಕೊಡಿ ಹೋಗೋ ಹತ್ರ ಗೇಟ್ಸ್ ಏನಿದೆ, ಅದರಲ್ಲಿ ಒಂದು ಪಿಲ್ಲರು ಭಾಳ ಜಾಸ್ತಿ ಕ್ರ್ಯಾಕ್ ಬಿಟ್ಟಿದೆ. ಅದು ಒಡ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಈ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವ್ರಿಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಅದನ್ನ ಇಮಿಡಿಯೇಟಾಗಿ ಅದನ್ನ ಸರಿ ಮಾಡಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಸರ್. ಮನವಿ ಅನ್ನೋದಕ್ಕಿಂತ ಏಕೆ ಅಂದರೆ ಅದೇನಾದರೂ ಹೆಚ್ಚು ಕಡಿಮೆ ಆದರೆ ಭಾಳ ಹೆಚ್ಚು ಕಡಿಮೆಗಳಾಗುತ್ತೆ. ಊರಿನ ಮರ್ಯಾದೆ ಹೋಗುತ್ತೆ. ಬ್ರಿಟಿಷರ ಕಾಲದಿಂದ ಕಟ್ಟಿರ್ತವಂಥ ಒಂದು ಅಣೆಕಟ್ಟೆ ಪಾಲಾರ್ ಕೆರೆ ಅಂದರೆ ಒಂದು ಹೆಸರಿರೋ ಅಂಥದ್ದು. ಆ ಒಂದು ಐತಿಹಾಸಿಕ ಹೆಸರನ್ನು ಕೆಡಿಸಬಾರ್ದು. ಅದನ್ನೇನಿದೆ ಅದನ್ನ ಪುನಶ್ಚೇತನ ಮಾಡಬೇಕು ಅಂತ ಅವರಲ್ಲಿ ಮನವಿ. ಸರ್ವಿಸ್ ಥರ ಮಾಡ್ತಾರೆ. ಅಲ್ಲಿ ಏನು ಹೋಗಿದೆ ಸರ್, ಆ್ಯಕ್ಚುಲಾಗಿ ನಾವು ಸುಮಾರು ಸತಿ ಇಲ್ಲಿ ಬಂದು ಮೌಖಿಕವಾಗಿ ಹೇಳಿದ್ದೀವಿ, ಅದೆಲ್ಲ ಹೆಚ್ಚು ಕಡಿಮೆ ಇದೆ, ನೀರು ಲೀಕೇಜಸ್ ಆಗುತ್ತೆ, ಅದನ್ನೆಲ್ಲ ಸರಿ ಮಾಡಿ ಅಂತ ಭಾಳ ಸತಿ ಶಿವಕುಮಾರ್ ಅವರಿದ್ದಾಗ ಭಾಳ ಸತಿ ಬಂದು ಹೇಳಿದ್ದೀವಿ. ಖುದ್ದು ಅವ್ರನ್ನೇ ಕರ್ಕೊಂಡೋಗಿ ನೋಡಿಸಿದ್ದೀನಿ ನಾನು. ಸರಿ ಸರ್ ಸರಿ ಮಾಡಿಸ್ತೀನಿ ಅಂತಾರೆ. ಇದುವರೆಗೂ ಸರಿ ಮಾಡಿಸಿಲ್ಲ. ಆಮೇಲೆ ಅವ್ರು ಟ್ರ್ಯಾಪ್ ಆದರು. ಇವಾಗ ಇದು ಓವರ್ಫ್ಲೋ ಆಗ್ತಿರೋದ್ರಿಂದ ಅದನ್ನು ಇಮಿಡಿಯೇಟಾಗಿ ಅದನ್ನು ಸರಿ ಮಾಡಿಲ್ಲ ಅಂದರೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ದಯವಿಟ್ಟು ಅವರಲ್ಲಿ ಒಂದು ಮನವಿ ನಮ್ಮದು ಇಮಿಡಿಯೇಟಾಗಿ ಅದನ್ನು ಮಾಡಿಸ್ಬೇಕು ಅಂತ. ಇದು ಪಾಲಾರ್ ನದಿ, ಇದು ನಂದಿ ಹಿಲ್ಸಲ್ಲಿ ಹುಟ್ಟಿ ಇದು ಕೋಲಾರ ಕೆರೆ ಮೇಲೆ ಈ ಕಡೆ ಬರುತ್ತೆ. ಇದು ಬೇತಮಂಗಲ ಅಲ್ಲಿ ದೊಡ್ಡ ಡ್ಯಾಮ್. ಇದು ಈ ಡ್ಯಾಮಲ್ಲಿ ಏನಪ್ಪ ಅಂದರೆ ಈಗ ಇದನ್ನು ನಾವು ಉಳಿಸ್ಕೋಬೇಕು. ಇದು ಸುಮಾರು 100 ವರ್ಷ 120 ವರ್ಷದಿಂದ ಇದೆ ಈ ಡ್ಯಾಮು. ಇದಕ್ಕೆ ಮಧ್ಯದಲ್ಲಿ ಈ ಡ್ಯಾಮಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದೆ. ಈ ಬಿರುಕನ್ನ ಸರಿಪಡಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ ವಾಟರ್ ವರ್ಕ್ಸ್ ಅಧಿಕಾರಿಗಳಿಗೆ. ಬಿರುಕು ಬಿಟ್ಟಿರೋದ್ರಿಂದ ನಾಳೆ ದಿನ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಸರಿಪಡಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಬಿರುಕು ಬಿಟ್ಟಿರೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ, ನೀರೆಲ್ಲ ಫೋಲ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದ್ದೀವಿ ಇಲ್ಲಿನ ಅಧಿಕಾರಿಗಳಿಗೆ. ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ಕೇಳ್ಕೊಳ್ತೀವಿ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂಥ ಡ್ಯಾಮ್ ಇದು. ಅಂದರೆ ಆವಾಗ KGFನಲ್ಲಿ ಚಿನ್ನದ ನಿಕ್ಷೇಪ ಏನಿತ್ತು, ಆಗ ಅಲ್ಲಿ ನೀರು ಪೂರೈಕೆ ಮಾಡೋಕ್ಕೆ ಅಂತೇಳಿ ಡ್ಯಾಮನ್ನು ಬ್ರಿಟಿಷ್ ಕಟ್ಟಿಸಿದ್ರು. ಆದರೆ ಕಾಲಕ್ಕೆ ಇದು ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ಪರಿಣಾಮ 19ನೇ ಕ್ರಸ್ಟ್ ಗೇಟಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡಿದೆ. ಸ್ವಲ್ಪ ದಿನದಲ್ಲಿ ಅದು ಕೊಚ್ಕೊಂಡು ಹೋದರೆ ಮರ್ಯಾದೆನೂ ಹೋಗುತ್ತೆ, ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ ಅಂತೇಳಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು. ಅಂದರೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಖುದ್ದಾಗಿ ಮಿನಿಸ್ಟರ್ಗಳನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ ಸ್ಥಳಕ್ಕೆ. ಆದರೂ ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬೇತಮಂಗಲ ಡ್ಯಾಂ ಸ್ಥಳದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಕೋಲಾರ ಜಿಲ್ಲೆಯ KGF ತಾಲೂಕಿನ ಬೇತಮಂಗಲದಲ್ಲಿರ್ತಕ್ಕಂಥ ಪಾಲಾರ್ ಕೆರೆ ಭರ್ತಿ ಆಗಿರ್ತಕ್ಕಂಥದ್ದು. ನಾವೀಗ ಈ ಸ್ಥಳದಲ್ಲಿದ್ದೀವಿ. ನೀವು ಗಮನಿಸ್ಬೋದು, ನನ್ನ ಎಡಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ಹೊರಹರಿವು ಇದೀಗ ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಕೋಲಾರದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಆ ಒಂದು ಪರಿಣಾಮವಾಗಿ ಇದೀಗ ಉತ್ತಮವಾಗಿ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಪಾಲಾರ್ ಕೆರೆ ಏನಿದೆ ಈಗ ಭರ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಒಂದು ಗೇಟ್ಗಳನ್ನು ತೆರವು ಮಾಡಿ ನೀರನ್ನು ಹೊರಕ್ಕೆ ಬಿಡಲಾಕಿರ್ತಕ್ಕಂಥದ್ದು. 1904ರಲ್ಲಿ ಈ ಒಂದು ಏನು ಪಾಲಾರ್ ಕೆರೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಏನು KGF ನಗರದ BGML ಸಂಸ್ಥೆಗೆ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಒಂದು ಕೆರೆಯ ಒಂದು ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳಲು ಏನು ಕ್ರಸ್ಟ್ ಗೇಟ್ಗಳನ್ನು ಇಲ್ಲಿ ಗೇಟ್ಗಳನ್ನು ಅಳವಡಿಕೆ ಮಾಡಿ ಒಂದು ತಡೆಗೋಡೆಯನ್ನು ಕಟ್ಟಿದ್ರು. ಆ ಒಂದು ತಡೆಗೋಡೆಯ ಈಗ 19ನೇ ಸಂಖ್ಯೆಯ ಒಂದು ಕ್ರಸ್ಟ್ ಗೇಟ್ನ ಒಂದು ಏನು ಪಿಲ್ಲರ್ ಏನಿದೆ, ಆ ಒಂದು ಪಿಲ್ಲರಲ್ಲಿ ಇದೀಗ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ನೀವು ಆ ದೃಶ್ಯಗಳನ್ನು ಈಗ ನೋಡ್ತಾ ಇದ್ದೀರಿ. ಈ ಒಂದು
ಪಿಲ್ಲರ್ನ ಸಂಖ್ಯೆ 19 ಆಗಿದೆ. ಈ ಒಂದು ಪಿಲ್ಲರ್ಗೆ ಏನು ಕ್ರಸ್ಟ್ ಗೇಟ್ ಒಂದು ಅಳವಡಿಕೆ ಮಾಡಿದ್ದಾರೆ. ಆ ಒಂದು ಗೇಟ್ನ ಎರಡು ಭಾಗದಲ್ಲೂ ಕೂಡ ಪಿಲ್ಲರ್ನ ಸಹಾಯದಿಂದ ಈ ಒಂದು ಗೇಟ್ ಬಲವಾಗಿ ಅಲ್ಲಿ ನಿಲ್ಲುವಂತೆ ಮಾಡುತ್ತೆ. ಹಾಗಾಗಿನೇ ಈ ಒಂದು ಗೇಟ್ ಏನಿದೆ ಇದೀಗ ದೊಡ್ಡ ಮಟ್ಟದಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಕ್ರಸ್ಟ್ ಗೇಟ್ಗೆ ಸಹಾಯ ಮಾಡ್ತಕ್ಕಂಥ ಪಿಲ್ಲರ್ನಲ್ಲಿ ಇದೀಗ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಈಗ ಭಾಳಷ್ಟು ಇದೀಗ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಡ್ಯಾಮ್ ಮೇಲೆ ಭಾಳಷ್ಟು ಜನ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಮತ್ತು ಈ ಒಂದು ಕೆರೆ ಇದೀಗ ಭರ್ತಿಯಾಗಿ ಕೋಡಿ ಹರಿದಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ. ಹಾಗಾಗಿನೇ ಇದರ ಮೇಲೆ ಇದೀಗ ಓಡಾಡಲಿಕ್ಕೂ ಕೂಡ ಭಾಳಷ್ಟು ಈಗ ಸಾರ್ವಜನಿಕರು ಕೂಡ ಭಯಭೀತರಾಗಿದ್ದಾರೆ. ಹಾಗಾಗಿನೇ ಬೆರಳೆಣಿಕೆ ಜನರನ್ನು ಮಾತ್ರ ಇದೀಗ ಪೊಲೀಸರು ಕೂಡ ಈ ಒಂದು ಏನು ಕೆರೆಯ ಒಂದು ಡ್ಯಾಮ್ ಮೇಲೆ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕ್ರಮವನ್ನು ಇದೀಗ ಪೊಲೀಸರು ತಗೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ಪಾಲಾರ್ ಕೆರೆ ಇದೆ, ಈ ಒಂದು ಪಾಲಾರ್ ಕೆರೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಈ ಒಂದು ಏನು ಕ್ರಸ್ಟ್ ಗೇಟ್ಗಳನ್ನ ಇದುವರೆಗೂ ಕೂಡ ದುರಸ್ತಿ ಮಾಡಲಿಕ್ಕೂ ಕೂಡ ಇದೀಗ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಮುಂದಾಗಿಲ್ಲ. ಅದರ ಪರಿಣಾಮವಾಗಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಏನು ಕ್ರಸ್ಟ್ ಗೇಟ್ ಏನಿದೆ ಆ ಒಂದು ಕ್ರಸ್ಟ್ ಗೇಟ್ನ ಪಿಲ್ಲರ್ಗಳು ಆಗಾಗ ಬಿಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಪಿಲ್ಲರ್ನ ಒಂದು ದುರಸ್ತಿ ಕಾರ್ಯ ಆಗಬೇಕಾಗಿದೆ. ಇದು ಪಾಲಾರ್ ಕೆರೆಗೆ ಅಪಾರ ಪ್ರಮಾಣದಲ್ಲಿ ಇದೀಗ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಒಂದು ಗೇಟ್ಗೆ ಸಹಕಾರವನ್ನು ಕೊಡ್ತಕ್ಕಂಥ ಪಿಲ್ಲರ್ನಲ್ಲಿ ಇದೀಗ ದೊಡ್ಡ ಪ್ರಮಾಣದಲ್ಲಿ ಇದೀಗ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಈಗ ಸ್ಥಳೀಯರಲ್ಲಿ ಬಹಳಷ್ಟು ಇದೀಗ ಆತಂಕಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಬೇತಮಂಗಲದ ಒಂದು ಏನು ಪಾಲಾರ್ ಕೆರೆ ಏನಿದೆ ಈಗ ತುಂಬಿ ಇದೀಗ ಕೋಡಿ ಹರಿತಿರೋದ್ರಿಂದ ಬಹಳಷ್ಟು ಸಂತಸದ ಒಂದು ವಾತಾವರಣ ಕೂಡ ಈ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದನ್ನ ದುರಸ್ತಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಸಾರ್ವಜನಿಕರು ಮತ್ತೆ ಈ ಭಾಗದ ಜನರು ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18.